ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕಂಗಿಲ್ಲ. ಯಾವ್ದೇ ಟೋಲಗಾಲಿ, ಯಾವ್ದೇ ಅಂಗಡಿಗಾಲಿ, ಯಾವ್ದೇ ಡಿಪಾರ್ಟ್ಮೆಂಟ್ಗಾಲಿ ಯಾರಿಗೂ ಸಪೋರ್ಟ್ ಮಾಡೋ ಅಂತಿಲ್ಲ. ಒಂದ್ ವೇಳೆ ದುರ್ಗಾಸ್ಥಳಕ್ಕೆ ಅಂತದ್ದು ನಾನೇನಾರ ಬಂದು ನನಗೆ ಬೇಕಿದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ನಾನು ಹೇಳತಕ್ಕ ನಾನು ಬಂದ್ರು ಅಷ್ಟೇ, ನನ್ನ ತಮ್ಮಂದ್ರು ಬಂದ್ರು ಅಷ್ಟೇ. ನಾ ಯಾವನ್ ಬಂದ್ರು ₹1 ಕೊಡಂಗಿಲ್ಲ, ಯಾರಿಗೂ ಫೋನ್ ಪೇ ಗೂಗಲ್ ಪೇ ಮಾಡಂಗಿಲ್ಲ. ನಿಮ್ ಪ್ರೀತಿ ಇದ್ರೆ ಇಲ್ಲಿ ಬಂದು ನಿಮ್ಮ ಪ್ರೀತಿ ಏನಿದೆ ಕಾಣಿಕೆ ಡಬ್ಬಿ ತೋರಿಸಬಹುದು. ದೇವ್ರನ್ನ ಕರ್ಕೊಂಡು ಹೋಗ್ಬೋದು. ಮನಸ್ಸಿಂದ ಅಹಂಕಾರ ಮಾಡ್ಕೊಂಡು ಬಂದು ಕರ್ಕೊಂಡು ಹೋಗೋದಿಲ್ಲ. ದೊಡ್ಡ ತೋರ್ಸಕ್ ಹೋದ್ರೆ ಏನು ಪ್ರಯೋಜನಕ್ಕಿಲ್ಲ. ಅಂದತ್ರ ಇಲ್ಲಿ ಯಾವ್ದು ಜಾತಿ ನಿಂದನೆ, ಧರ್ಮ ನಿಂದನೆ, ಯಾವ್ದೇ ರಾಜಕೀಯವಾಗಿ ಸಪೋರ್ಟ್ ಇರೋದಿಲ್ಲ. ಎಲ್ಲರಿಗೂ ಸರ್ವರ್ಗೂ ಸ್ವಾಗತ. ದೇವ್ರ ಮಕ್ಕಳಾಗಿ ಬಂದವ್ರಿಗೆ, ಹೆಣ್ಮಕ್ಳು ನಿಮ್ಮ ತವ್ರ ಮನೆ ಗಲಾಟೆ ಮಾಡಕ್ ಬರಬೇಡಿ. ಗಂಡ್ ಮಕ್ಕಳೇ ನಿಮ್ಮ ಸ್ವಂತ ಮನೆ ಇಲ್ಲಿ ಬಂದು ಜಂಬ ಮಾಡಬೇಡಿ. ಸಾಕಷ್ಟು ಜನ ಬಡಪಾಯಿಗಳು ಬರ್ತಾರೆ, ಸಾಕಷ್ಟು ಜನ ಬಂದಿರ್ತಾರೆ. ನೋಡಿ, ಬೆಳಗ್ಗೆ ಕ್ಯಾನ್ಸರ್ ಹುಷಾರಾಗ್ತಂತ ಎಷ್ಟು ಖುಷಿಯಿಂದ ಬಂದು ಹೇಳ್ತಾರೆ. ಇದೇ ಕೈಯಿಂದ ಹುಷಾರಾಗೋದು, ಇದೇ ಕೈಗೆ ದೇವ್ರು ಸಿಕ್ಕಿರೋದು. ನಾನಿಲ್ಲಿ ಯಾರು ಪವಾಡ ಪುರುಷರಿಲ್ಲ, ಸ್ವಾಮಿಯರು ಇಲ್ಲ, ನಾವೇನೋ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಇಲ್ಲ. ಯಾರು ಅನ್ನದಾತರು ಎಷ್ಟೋ ಜನ ಪುಣ್ಯಾಕರು ಯೂಟ್ಯೂಬ್ ಮಾಡಿ, ಫೇಸ್ಬುಕ್ ಮಾಡಿ, ಶೇರ್ ಮಾಡಿ ನೀವು ಬರ್ಲಿಕ್ಕೆ ದಾರಿ ಇರ್ತಾರೆ. ಬಂದವ್ರು ನೀವು ಒಟ್ಟು ಅನ್ನಕ್ಕೆ ಹೋಗ್ತೀರಿ, ಸೈಲೆಂಟ್ ದಯವಿಟ್ಟು ಮನೆಗೆ ಹೋಗ್ರಿ. ಸಾಕಷ್ಟು ಮನೋಂದ್ರ ಜನಕ್ಕೆ ಅಂದ್ರೆ ಸಾಕಷ್ಟು ದೇವಸ್ಥಾನಗಳ ಬಗ್ಗೆ ನಾನು ಕೇಳಿದ್ದೀನಿ, ಸಾಕಷ್ಟು ನಮ್ಮ ದಿವಸ ನೋಡಿದ್ದೀನಿ. ಬರೋರೆಲ್ಲ ದೊಡ್ಡ ತೋರ್ಸಕ್ ಹೋಗ್ಬೇಡಿ, ದೂರಿಂದ ಬಂದಿದ್ದೀನಿ ಬೇಡಿ. ಯಾರು ಹಾಸ್ಪಿಟ್ಲ್ ದೇವಸ್ಥಾನ ಸುಮ್ಮನೆ ಬರೋದಿಲ್ಲ. ನಿಮ್ಮನ್ನ ಯಾರು ಬರ್ರಿ ಅಂತ ನಾವು ಕರೆಯೋದು ಇಲ್ಲ. ಇಲ್ಲಿ ಬಂದು ನಾವ್ ಯಾರು ಗೊತ್ತಾ, ನಾವು ಅವ್ರು ಗೊತ್ತಾ, ಇವ್ರು ಗೊತ್ತಾ ಅನ್ಬೇಡಿ. ಯಾರಿಗಾರು ದೇವ್ರು ಬರುತ್ತೆ ಅಂದ್ರೆ ದೇವಸ್ಥಾನ ದೇವ್ರು ಬಂದು ನಾವು ಸುಮ್ಕಿರೋದಿಲ್ಲ. ಆಚೆ ಕಡೆ ದೇವ್ರು ಬಂದ್ರೆ ನಿಮ್ಮ ಮನೇಲಿ ನೀವು ದೇವಸ್ಥಾನ ಮಾಡ್ಕೊಂಡು ಕುಣ್ಕೋಬಹುದು. ಇಲ್ಲಿ ಬಂದು ದೇವ್ರ ಮುಂದೆ ಸುಮ್ಮನೆ ಹೋಗ್ಬೇಕು. ದೇವ್ರು ಬರುತ್ತೆ. ಮತ್ತೆ ಮೊಬೈಲ್ ಇಟ್ಕೊಂಡ್ರೆ ಬಹಳ ಸಮಸ್ಯೆ ಆಗ್ತದೆ. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಮೊಬೈಲ್ದು ದೇವ್ರು ಬರೋರು ಹೆಚ್ಚು ಸಮಸ್ಯೆ. ಮೊಬೈಲ್ದು ಮತ್ತೆ ದೊಡ್ಡ ಹೆಸರು ಮಾಡೋದಂತಾರೆ. ಲೇಟ್ ಆಗುತ್ತಾ ಅಂತಕ್ಕಂಥ ದೇವಸ್ಥಾನ ಬರಂಗಿಲ್ಲ. ಲೈವಲ್ಲಿ ಹಾಕಿರ್ತೀನಿ, ಲೇಟ್ ಆಗೇ ಆಗುತ್ತೆ. ಒಂದೇ ಗಂಡ ಒಂದೇ ಇಂಟಿ ಡೈವರ್ಸ್ ಕೊಡ್ತೀವಿ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಿ. ಇದು 100 ಜನ ಸಾಕಷ್ಟು ಕಷ್ಟ ಆಗುತ್ತೆ. ಲೇಟ್ ಆಗುತ್ತೆ. ಕಾಯಂತರ ಮಾತ್ರ ಬನ್ನಿ, ಅದು ಶುದ್ಧವಾಗಿರೋರು ಬನ್ನಿ, ಭಕ್ತರಾಗಿ ಬರೋರು ಬನ್ನಪ್ಪ. ದುರಾಂತರಗಳು ಬರೋದೇ ಬೇಡ, ಬಂದು ಕಷ್ಟ ಅನುಭವಿಸೋದೇ ಬೇಡ. ಯಾರಂಗೆ ಹೇಳ್ತಾರ ಸಮೀರ? ಯಾರಂಗೆ ಹೇಳ್ತಾರ? ಯಾವ ದೇವ್ರು 9 ಸರಿ ಬಾ, 10 ಸರಿ ಬಾ, ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಏನೋ ಮಾಡ್ಕೆ ಅಂತ ಹೇಳೋದಿಲ್ಲ. ಏನಿಲ್ದವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಈಗ ದಿನಕ್ಕೆ ಒಬ್ಬರ ಬರ್ತಾರೆ. ಲೇಟ್ ಆಗುತ್ತಾ ಅಂತ ಕೇಳಿ ದಿನಕ್ಕೆ ಒಬ್ಬರ ಬರ್ತಾರೆ. ಮೊಬೈಲ್ ದೇವರೊಳಗೆ ಯೂಸ್ ಮಾಡಬೇಡಿ ಅಂತ ಹೇಳಿಲ್ಲ. ಹುಚ್ಚರಾಗಿ ಅಲ್ಲಿ ಬಿಲ್ಡಪ್ ಕೊಡ್ಬೇಡಿ ಅಂತ ಬೈಯೋದು. ಅಣ್ಣ ಕರೆಕ್ಟ್ ಏನ? ಅಲ್ಲೇ ಫೋನ್ ಇಟ್ಕೊಂಡದು ನಾನು ಎಲ್ಲಿಂದ ಬಂದಿ ಗೊತ್ತಾ ಅಂತಾರೆ. ಬರೋದೇ ದೇವಸ್ಥಾನ ಮುಂದೆ ಶರಣಾಗಿ ಭಿಕ್ಷೆ ಬಿಡಕ್ಕೆ, ದೇವ್ರ ಮುಂದೆ ಭಿಕ್ಷೆ ಬಿಡಬೇಕು. ಅವ್ರು ದುರಾಂಕಾರ ಮಾಡ್ತಾರೆ. ಸಾಕ್ಷಾತ್ ದೇವ್ರುಗಳು ಹಂಗೆ ಸಿಕ್ಕಿರೋ ನನ್ನೇ ಸ್ವಾಮಿರೋ ನಾನು ಸ್ವಾಮಿಯರ್ ಆಗೇ ಇಲ್ಲ. ನಾವೇ ನಿತ್ಯ ಪೂಜೆ ಮಾಡೋದು. ನಮ್ಮ ಅಪ್ಪ ಅಮ್ಮ ಸಾಕಿರೋ ನಾವೇ ಸೆಕ್ಯೂರಿಟಿ. ದೇವ್ರುಗಳಿಗೆ ಬರ್ತಾರೆ, ನಾವು ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ ಅಂತಾರೆ ಅಲ್ಬೇಡ. ಅಹಂಕಾರಿಗಳು ಮನೆಗೇರಿ ಭಕ್ತರಾಗಿ ಬನ್ನಿ. ತೀರ್ಥ ಹಾಕ್ತೀನಿ ಅಂತ ಇದ್ರು ಶುದ್ಧವಾಗಿ ಕೇಳಿ. ಹೃದಯ ಶಕ್ತಿ ಕೊಡವ. ಏ ಅಣ್ಣ ಚಪ್ಪಲಿ ಇಲ್ಲಿ ಹೊಡೋಣ. ಓಯ್ ಇಲ್ಲ ಅಣ್ಣ, ಇಲ್ಲೋಡ ಇಲ್ಲೇ. ಓ ಅಣ್ಣಯ್ಯ ಹೋಗಪ್ಪ, ಮುಂದಾಗ ಹೋಗ್ರಪ್ಪ, ಚಪ್ಪಲಿ ಬಿಡ್ರಯ್ಯ. ಬೋರ್ಡಾರ ಹೋದ್ರಪ್ಪ. ಜನಗಳು ಎಲ್ಲಿ ಯಾಕಂದ್ರೆ ಹೆಂಗಾಗ್ಬಿಟ್ಟಾರೆ ಅಂದ್ರೆ, ಇಲ್ಲಿ ಎಷ್ಟೋ ಜನ ಬರೆಗಾಲ ಬರ್ತಾರೆ, ಅಕ್ಕಿ ತಗೊಂಬರ್ತಾರೆ. ನಾವು ಚಪ್ಪಲಿ ಹಾಕೋದಿಲ್ಲ. ಚಪ್ಪಲಿ ಬಿಡ್ರಯ್ಯ ಅಂದ್ರೆ ಚಪ್ಪಲಿ ಹೇಗ ಜೋಡಿಸ್ತಾರೆ ಮುಂದಕ್ಕೆ ಬೋರ್ಡಿನ ಒಳಗೆ. ಎಲ್ಲರಿಗೂ ಅಭ್ಯಾಸ. ಬಾತ್ರೂಮ್ ಒಳಗೆ ಇದ್ದಿದ್ದು ಸೆಂಟ್ರ್ ಬಾತ್ರೂಮ್, ಈ ಕಡೆ ಅಡುಗೆ ಮನೆ, ಈ ಕಡೆ ದೇವ್ರ ಮನೆ. ಈಗ ಬಿಟ್ಟರು ವಾಸ್ತು ಈ ಕಡೆಗೆ ಬರ್ಬೇಕು, ಈ ಕಡೆಗೆ ಬರ್ಬೇಕು. ವಾಸ್ತು ಕುಡಿದು ಅಭ್ಯಾಸ ಆಗಿ ಬಿಗ್ ಬಾಸ್ ನೋಡಿ. ಅಣ್ಣನೋ, ತಮ್ಮನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಮಾವನೋ, ಮೊಮ್ಮಗನೋ ಅಂದ್ಕೊಂಡ್ಬಿಡಿ ಸಾಕು. ಒಂದೆರಡು ಮಾತು ಸಿಟ್ಟು ಬಂದ ಬೈತೀನಿ. ಬೈಯೋ ಉದ್ದೇಶ ದೊಡ್ಡ ಮಾಡೋಕ್ಕೋಸ್ಕರ ಅಲ್ಲ. ದೂರಿಂದ ಬರ್ತೀರಿ, ನಿದ್ಗಿರ್ಕೊಂಡು ಬಂದಿರ್ತೀರಿ, ಮತ್ತೆ ಹೋಗೋ ನಿಧಾನಕ್ಕೆ ಹೋಗ್ರಿ ದಯವಿಟ್ಟು ಅಂತ ಬೈಯೋದು. ಈಗ ನಾಳೆಗೆ ಬರೋಕ್ಕಾಗೋದಿಲ್ಲ. ನೋಡಿ, ಕೇರಳ ಮಹಾರಾಜರು ಅಂತ ಪುಣ್ಯಾಕರ ಹುಷಾರಾದ ಜಾಗ, ಲೋಕಾಯುಕ್ತರ ಬಂದು ಕೈ ಬಂದ ಅಂತ ಕಲ್ಲಾಕೋದ್ ಜಾಗ. ಮಾಹಿತಿ ನಮ್ದಲ್ಲ ಕಣ. 34 ಕುಂಟೆ ಹಸಿರು ಅಷ್ಟೇನೆ. ಅದರೊಳಗೆ 2 ಆವುಗಳು ಸಮಯ ಸಾಕಿನಿ ನಾನು. ಮರಗಳು, ದನಗಳು, ನಾಯಿಗಳು. ಮಂತ್ರ ಸಾಕ್ತಿದ್ದೆ, ಬ್ಯಾಡ್ಮಿಷನ್ ಮಾಡ್ತಾರೆ ಅಂತ ಓಡಿಸ್ಬಿಟ್ಟೆ. ಬಗ್ ನೋಡ್ತಾರೆ ಅಂತ ಮನೊಳ ಬಗ್ ನೋಡ್ತಾರೆ ಮನುಷ್ಯರು. ಹಂಗಾಗಿ ಬೇಜಾರ. ದೇವ್ರನ್ನ ಅಷ್ಟೇ ಹತ್ರ ಬಿಡ್ತಾ ಇದ್ವಿ. ಅಲ್ಲೋಗಿ ಬಗ್ ನೋಡೋದು ಕೇಳಿ ಅವ್ನು ಹೇಳ್ತಾನೆ. ಅಲ್ಲೇ ಉಚ್ಚಾರಿಸಿ, ಇಲ್ಲಿ ಉಚ್ಚಾರಿಸರಪ್ಪ, ಅಲ್ಲೇ ಮಗು ಉಚ್ಚಾರಿಸೋದು, ಅಲ್ಲೇ ಡೈಪರ್ ಎಸೆಯೋದು. ಮುಂದಿನ ರಾತ್ರಿ ಇವನು ಕರ್ದಲ್ಲ ಯಾರೋ ಅಮ್ಮ, ಆ ಮಗು ಸ್ವಲ್ಪ ಬಾತ್ರೂಮ್ ಬಿಟ್ಟು ಬನ್ನಿ ಅಂತ. ಈ ತರ ಜನಗಳು ಇರ್ತಾರೆ ಅಂತ ಮಾಡಿದಕ್ಕ ಎಲ್ಲರೂ ಬೇಯಲ್ಲ. ಅಭಯಸ್ಥ ಹೇಳುವಂತಾರಂತ. ಎಷ್ಟು ವಯಸ್ಸು ನಿಮ್ಗೆ? 52. ಅಣ್ಣ ನಿನ್ ತಮ್ಮ ನಾನು. ಬಾ, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಅಂಬ್ಲಿ. ಹಾಕುವ ಭಕ್ತ ಕೇಳ್ಕೊಳ್ರಪ್ಪ. ಈ ಯಾವ್ರಮ್ಮ? ಬರೀ ಗಂತ್ರ ಹಾಕೋ, ಮನೆ ನೆಕ್ಸ್ಟ್ ಪೂಜೆ ಮಾಡೋ, ತೀರ್ಥ ಕೊಡಿ, ಬೆಲ್ಲ ತಾನು ಕೊಡಿ, ಮಕ್ಕಳಾಗುತ್ತೆ. ಮನೆಗಿರಿ ಕೊಡಲ್ಲ ಮಂತ್ರ. ಮುಂಚೆ ಕೊಡ್ತಿದ್ವಿ, ಈಗ ಮನೆಗಿರಿಗೆಲ್ಲ ಅಂತರ ಕೊಡಕ್ ಹೋದ್ರೆ ಮಗ ಮನೆ ಮಲಗಿ ಅಂತರ ಕೊಡಿ, ಹೆಣ್ಣೋಡ್ ಮಲಗೇನೆ ಮದುವೆ ಮಾಡ್ಬೇಕು ಅವ್ನಿಗೆ ಅಂತ ಕೊಡಲ್ಲ. ಮನೆ ಕೊಡಲ್ಲ, ಬಂದರಿಗೆ ಕೊಡ್ತೀವಿ. ತಗೊಂಡು ಹೋಗ್ಬೋದು. ಮನೆ ಕೊಡಲ್ಲ. ಈಗ ಮನೆ ಕೊಟ್ರೆ ಮನೆ ಮಗ ಮಲಗೇನೆ. ನಾನೇ ಕೊಡ್ತೀನಿ.
ಅವ್ರು ಹೇಳ್ತಾವ್ರೆ. ಕೇಸ ಹಾಕ್ತೀನಿ, ಕೇಸ. ಹುಣಸೆ ಬೆಲ್ಲ ಸುಣ್ಣ ಹಚ್ಕೊಂಡು ಹಿಂಗೆ ಇರ್ತದೆ. ಹುಣಸೆ ಬೆಲ್ಲ ಸುಣ್ಣ ಹಚ್ಚು, ಬಿಸಿ ಮಾಡಿ ಹಚ್ಚಕಂದ ಅವನಿಗೆ ಒಳ್ಳೆರಿ ಕೊಡ್ತೀವಿ. ಒಳ್ಳೆರಿ ಪೇಷಂಟ್ ಇರೋದು ಒಳ್ಳೆ ಒಳ್ಳೆದಾಗ ಹೋಗಮ್ಮತ್ತ ಸುಮ್ಮನೆ ಓದ್ಕಂತ ನೋಡ್ತಾರೆ. ಹುಡುಗ ಮಾತ್ರ ಆಗ್ತಿರ್ಬೋದು, ಏನಾದ್ರೂ ಬಸ್ಲಿ ಬಿಟ್ರೆ ಗ್ಯಾರಂಟಿ ಮಾಡಲ್ಲ ಬಿಡಿ. 22 ವರ್ಷ ಕಷ್ಟಪಟ್ಟು ಉತ್ಕೊಂಡ್ಕೊಳೋದು, ಕರೆಂಟ್ ಎಲ್ಲ ಕುಡಿಸ್ಕೊಂಡು ದೇವ್ರ ಸಫಾ ಮಾಡೋದು, ತೀರ್ಥ ಹಾಕೊಂಡು ಸ್ವಲ್ಪ ವೇಟ್ ಮಾಡಿ ಹಾಕೊಂಡ್ರೆ ಒಂದೊಂದು ಸಾಕು. ಅವ ಹಾಕಿಸ್ಕೊಂಡವ್ರೆಲ್ಲ ಹಿಂದೆ ಬರ್ರಿ. ಅಡಿಗೆ ಬೇವಿನ ಕಂಡಿ ರಸ ಆಧಾರ್ ಒಬ್ರು ಬರಲ್ಲ. ಏನಾರ ಕೊಡ್ತಾರ ಆಧಾರ್ ಈ ಕಡೆ ಬರ್ರಿ. ಏನ್ ಬೈದ್ರು ಅಲ್ಲಾಡ್ತಾ ಇಲ್ಲ. ಯಜಮಾನ್ರು ಹೇಳ್ತಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಸುಮ್ಮನಿರಪ್ಪ, ನಾವು ಅಷ್ಟು ಮುಂದೆ ಬಂದಿದ್ದೀವಿ ಅಂತಾರೆ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಈಗ ಯಾವ